ಯಾರೇ ಕಾಲ್ ಮಾಡ್ಲಿ, ಅವ್ರು ಸಣ್ಣವ್ರು ದೊಡ್ಡವ್ರು ಅಂತ ಏನಿಲ್ಲ, ಅವ್ರದ್ದು ಏನಿಲ್ಲ, ಯಾರೇ ಕಾಲ್ ಮಾಡ್ಲಿ, ಸರ್ ನಮ್ಮೂರಲ್ಲಿ ಈ ತರ ಸಮಸ್ಯೆ ಆಗಿದೆ ಸರ್, ನಾಳೆ ಬರ್ಬೇಕಂದ್ರೆ ನಾಳೆ ಆ ಟೈಮ್ ಅಂದ್ರೆ ಆ ಟೈಮಲ್ಲಿ ಇರ್ತಾರೆ. ವ್ಯಕ್ತಿಗಳನ್ನ ಹುಡುಕುವುದಂದ್ರೆ ನನ್ನ ಅಭಿಪ್ರಾಯದ ಪ್ರಕಾರ ಈ ಮರುಭೂಮಿಯಲ್ಲಿ OSS ಸಿಕ್ಕಂಗೆ ಮತವನ್ನು ಹಿಂದಿಟ್ಟುಕೊಂಡು ಸಂಘ ಸಂಸ್ಥೆಗಳನ್ನು ರಚನೆ ಮಾಡಿಕೊಂಡು ಬಂದಿರತಕ್ಕಂಥ ಸಂಘ ಸಂಸ್ಥೆಗಳನ್ನು ಕೂಡ ನಾವು ನೋಡ್ತೀವಿ ಈ ದಿನಗಳಲ್ಲಿ. ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತನಾಡಿ ಮಾಡ್ತಾ ಇದ್ದೀವಿ. ಅಂಥವ್ರಿಗೆ ಏನಂತಂದ್ರೆ ಈ ಜನ ರೊಕ್ಕ ಕೊಟ್ಟು ಕೆಲಸದಿಂದ ಚಪ್ಪಲಿ ಹರ್ಕೊಂಡ್ ಕಿಸ್ ತಿರುಗಾಡಿದಾರ ಅವ್ರ ಕೆಲಸ ಆಗಲ್ಲಾಗ್ಯಾವ. ಎಲ್ರು ತಮ್ಮ ಮನಿ ಕೆಲಸ ಮಾಡ್ಕೊಳಕ್ಕೋಸ್ಕರ ನಾನಾ ತಮ್ಮ ಜಗಳಾಡಿಗೆ ಸಹಿಯಾಗತ್ತಾರ. ಅಂತದ್ರಾಗ ಸಣ್ಣ ಪ್ರಾಬ್ಲಮ್ ಆಗಿತ್ತು, ಆದ್ರೂ ಸಹ ಡಾಕ್ಟರ್ ರೆಸ್ಟ್ ಮಾಡಂತ ಹೇಳಿದ್ರು. ರೆಸ್ಟ್ ಮಾಡಿದೀವಿ, ಬರೀ ಒಂದೇ ವಾರದಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದ್ರು. ಅವ್ರು ಒಂದು ರೂಪಾಯಿ ಖರ್ಚಾಗ್ಲಾರ್ದಂಗೆ ಕೆಲಸ ಮಾಡಿ ಕೊಡೋ ಜವಾಬ್ದಾರಿ ಅವ್ರದ್ದು. ಏನು 1 ರೂಪಾಯಿ ತಗೋಲ್ಲ ಅವ್ರ ಹತ್ರ. ಅವ್ರು ಇನ್ನ ಸ್ವಂತ ಮನೆಯಲ್ಲಿಂದ ಖರ್ಚು ಮಾಡ್ಕೊಂಡ್ ಕೇಸಿ ಸಾರ್ವಜನಿಕ ಸೇವೆ ಮಾಡಕ್ ಮುಂದಾಗ್ಯಾರ. ಜೀವ ಹೋಗುವವರೆಗೆ ನಾವು ಕಾರ್ಯಕರ್ತರು, ನಾವು ಜೀವ ಹೋಗುವವರೆಗೆ ಅವ್ರ ಜೊತೆ ನಾವು ಆಗಮಿಸಿದಂತಹ TV ಮಾಧ್ಯಮದ ಎಲ್ಲ ಮಿತ್ರರಿಗೂ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ಶ್ರೀ ಉಮೇಶ್ ಕೆ ಮುದ್ನಾಳ್ ಅಣ್ಣನವರ ಅಭಿಮಾನಿ ಬಳಗದ ಪರವಾಗಿ ಹಾಗೂ ಅವರ ಅನುಪಸ್ಥಿತಿಯಲ್ಲಿ ಅವರ ಪರವಾಗಿ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಆದರದ ಸ್ವಾಗತವನ್ನು ಕೋರುತ್ತಾ ನನ್ನ ಮಾತುಗಳಿಗೆ ಚಾಲನೆಯನ್ನು ನೀಡುತ್ತೇನೆ. ನನ್ನಂತಹ ವ್ಯಕ್ತಿಗಳನ್ನು ಹುಡುಕುವುದಂದರೆ ನನ್ನ ಅಭಿಪ್ರಾಯದ ಪ್ರಕಾರ ಈ ಮರುಭೂಮಿಯಲ್ಲಿ OSS ಸಿಕ್ಕಂಗೆ ಮೊಸರಿನಲ್ಲೇ ಅರಳನ್ನು ಹುಡುಕಿದಂಗೆ. ಮೊಸರಿನಲ್ಲೇ ಆಳು ಹುಡುಕ್ಲಿಕ್ಕೆ ಹೋದರೆ ಸಿಗಲಿಕ್ಕಿಲ್ಲ, ಅಂಥ ಪರಿಸ್ಥಿತಿ ಇದೆ. ಕಾರಣ ಸ್ವಾರ್ಥವನ್ನು ಹಿಂದಿಟ್ಟುಕೊಂಡು ಸಂಘ ಸಂಸ್ಥೆಗಳನ್ನು ರಚನೆ ಮಾಡಿಕೊಂಡು ಬಂದಿರತಕ್ಕಂಥ ಸಂಘ ಸಂಸ್ಥೆಗಳನ್ನು ಕೂಡ ನಾವು ನೋಡ್ತೀವಿ ಈ ದಿನಗಳಲ್ಲಿ. ಹಲವು ರಾಜಕೀಯ ವ್ಯಕ್ತಿಗಳ ಅವರ ಅಧಿಕಾರದ ಆಸೆ, ಅದರ ಹಿಂದಿನ ದುರುದ್ದೇಶದಿಂದ ಸಂಘಗಳನ್ನು ಅಭಿಮಾನಿ ಬಳಗಗಳನ್ನು ಮಾಡಿದ್ದನ್ನು ನಾವು ನೋಡ್ತೇವೆ, ರಾಜ್ಯದಾದ್ಯಂತ ನೋಡ್ತೇವೆ. ಬಟ್ ನಾವು ರಚನೆ ಮಾಡ್ತಿರ್ತಕ್ಕಂಥ ಶ್ರೀ ಉಮೇಶ್ ಕೆ ಮುದ್ನಾಳ್ ಅಣ್ಣನವರ ಅಭಿಮಾನಿ ಬಳಗದ ಸಂಘ ತುಂಬ ವಿಶೇಷವಾಗಿರ್ತದೆ. ಅಣ್ಣನವರ ಉದ್ದೇಶ ಏನಿದೆ, ಅವರು ನಾನು ಕಂಡಂಗೆ ಬಲಹೀನರ ಬಲವಾಗಿ ಅವರು ಕಾರ್ಯ ಮಾಡ್ತಾ ಇದ್ದಾರೆ. ರೈತರ ಮಧ್ಯದಲ್ಲಿ ಕಾರ್ಯ ಮಾಡಿದ್ದಾರೆ. ಆರ್ಥಿಕವಾಗಿ ಬಲಹೀನರಿದ್ದರೆ ಅವರಿಗೆ ವೈಯಕ್ತಿಕವಾಗಿ ತಮ್ಮ ಕೆಲಸ ಎಲ್ಲ ಬಿಟ್ಬಿಟ್ಟು ವ್ಯಕ್ತಿಗತವಾಗಿ ಅವರನ್ನು ಗುರುತಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಆ ಸಮಸ್ಯೆಗಳನ್ನು ಸರಿಯಾದ ಟೈಮಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾತನಾಡಿ ಅದಕ್ಕೆ ಪರಿಹಾರ ಕೊಡಿಸಿದಂತಹದ್ದನ್ನು ನಾವು ನೋಡ್ತೀವಿ. ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಇದೆ. ಹಾಗಾಗಿ ನಾವು ಯುಗಾದಿ ಹಬ್ಬದಲ್ಲಿ ಹೊಸ ವರ್ಷಕ್ಕೆ ಅವರ ಅಭಿಮಾನಿ ಬಳಗದ ಸಂಘ ರಚನೆ ಮಾಡಬೇಕಂತ 1 ವರ್ಷಗಳಿಂದ ಚಿಂತನೆ ಮಾಡ್ತಾ ಇದ್ದೀವಿ. ಅದು ಈಗ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ನಮ್ಮ ಬಳಗದ ಪರವಾಗಿ ಉಮೇಶ್ ಕೆ ಮುದ್ನಾಳಣ್ಣನವರ ಪರವಾಗಿ ಯುಗಾದಿ ಹಬ್ಬದ ಮುಂಚಿತವಾಗಿಯೇ ನಾಡಿನ ಜನತೆಗೆ, ವಿಶೇಷವಾಗಿ ಯಾದಗಿರಿ ಜಿಲ್ಲೆಯ ಎಲ್ಲ ಸಮಸ್ತ ಜನತೆಗೆ ನಮ್ಮ ಬಳಗದ ಪರವಾಗಿ, ಅಣ್ಣನವರ ಪರವಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಹಾಗೂ ನಾವು ಕರಪತ್ರಗಳನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ಸಂಘ ಸಂಪೂರ್ಣವಾಗಿ ಪಕ್ಷಾತೀತವಾಗಿರ್ತದೆ. ಯಾವುದೇ ರಾಜಕೀಯ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಮಣಿದು ಕಾರ್ಯ ಮಾಡ್ತಕ್ಕಂಥ ಸಂಘ ಇದಲ್ಲ. ಇದು ಸಂಪೂರ್ಣ ವಿಶಿಷ್ಟ ವಿಭಿನ್ನವಾಗಿ ಕಾರ್ಯನಿರ್ವಹಿಸ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂಘದಲ್ಲಿ ಅವರು ಸದಸ್ಯರಾಗಿ ಆಗಲಿ ಅಥವಾ ಸಂಚಾಲಕರಾಗಿ ಸೇರಿಕೊಳ್ಬೇಕಾದ್ರೆ ಮೊದಲನೇ ಅವರ ಎಲಿಜಿಬಿಲಿಟಿ, ಅವರು ಯಾವುದೇ ಪಕ್ಷಕ್ಕೆ ಸೇರಿದವರಾಗಿರಬಾರ್ದು ಅಥವಾ ಯಾವುದೇ ಜಾತಿ ಧರ್ಮ ಅದಕ್ಕೆ ಸೇರಿದವರಾಗಿರಬಾರ್ದು. ಅಂಥ ಒಂದು ನಿಷ್ಪಕ್ಷಪಾತವಾಗಿ ಪಂಚಾಯಿತಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಪಟ್ಟಣ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಸಾಮಾಜಿಕ ಕಳಕಳಿ ಉಳ್ಳಂಥವರು ಈ ಸಂಘದಲ್ಲಿ ಸೇರ್ಲಿಕ್ಕಿದ್ದಾರೆ ಮುಂದಿನ ದಿನಗಳಲ್ಲಿ. ಹಾಗೆ ಆಮೇಲೆ
ದುಶ್ಚಟಗಳಿಗೆ ಬಲಿಯಾದವರು ಕೂಡ ಇದರಲ್ಲಿ ಇರುವುದಿಲ್ಲ. ಯಾಕಂದರೆ ಈ ಸಂಘದ ಉದ್ದೇಶನೇ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ, ವಿಶೇಷವಾಗಿ ಶೈಕ್ಷಣಿಕ ತಿಳುವಳಿಕೆ ಅನ್ನುವುದು ಬಹಳ ಪ್ರಮುಖ ಪಾತ್ರ ಸಾಮಾಜಿಕ ಬದಲಾವಣೆಯಲ್ಲಿ ವಹಿಸಿರುವುದರಿಂದ ನಮ್ಮ ಮುಖ್ಯ ಫೋಕಸ್ ಏನಂದರೆ ಶೈಕ್ಷಣಿಕವಾಗಿ ಏನಾದರೂ ಅನ್ಯಾಯಗಳು ನಡೆದರೆ ಅಲ್ಲಿ ಈ ನಮ್ಮ ಸಂಘವು ತನ್ನದೇ ಆದಂಥ ರೀತಿಯಲ್ಲಿ ಕಾರ್ಯಪ್ರವೃತ್ತಾಗಿ ಆ ಸಮಸ್ಯೆಗಳಿಗೆ ಪರಿಹಾರನ ಹುಡುಕಿಕೊಡ್ತಕ್ಕಂತಹ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡ್ತಕ್ಕಂಥ ಕೆಲಸವನ್ನು ಈ ನಮ್ಮ ಸಂಘವು ಮಾಡಲಿಕ್ಕಿದೆ. ಹಾಗಾಗಿ ಪತ್ರಕರ್ತ ಎಲ್ಲ ಸಂಘದವರು, ಎಲ್ಲ ಮಾಧ್ಯಮದವರು ಬಂದಿದ್ದೀರಾ. ತಮ್ಮೆಲ್ಲರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಉಮೇಶ್ ಕೆ ಮುದ್ದಣ್ಣನವರ ಪರವಾಗಿ ಹಾಗೂ ಸಂಘದ ಪರವಾಗಿ ತಮಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳೆಲ್ಲರಿಗೂ. ಇವಾಗ ಡೇವಿಡ್ ಸರ್ ಹೇಳಿದಾಗೆ ನಾವು ಉಮೇಶ್ ಕೆ ಮುದ್ನಾಳ್ ಅವರ ಅಭಿಮಾನಿಗಳ ಬಳಗ ಸಂಘ ಮಾಡಕತ್ತೀವಿ. ಇದರ ಉದ್ದೇಶ ಇಷ್ಟೇ, ಜನರಿಗೆ, ಬಡ ಜನರಿಗೆ, ಕೈಲಾಗ್ಲಾರ್ದಂಥ ಜನರಿಗೆ, ಅವರಿಗೆ ಅವ್ರ ಹಕ್ಕನ್ನ ಗೌರ್ಮೆಂಟ್ ಕಡೆಯಿಂದ ಪಡೆಯಕ್ಕಾಗ್ಲಾರ್ದಂಥವ್ರಿಗೆ ಅವ್ರದ್ದೇ ಆದಂಥದ್ದು ಅವ್ರಿಗೆ ಏನು ಹಕ್ಕದ ಆ ಹಕ್ಕನ್ನ ಕೊಡಿಸ್ಲಾಕ ಎಲ್ಲರೂ ವಿಫಲ ಆಗ್ಲಾಕತ್ತಾರ. ಅವ್ರಿಗೆ ತಗೊಳ್ಳೋಂಥ ಯಾವುದೇ ರೀತಿಯಲ್ಲಿ ಅವರಿಗೆ ದಾರಿಗಳು ಗೊತ್ತಿಲ್ಲ. ಆಫೀಸ್ಗಳಿಗೆ ಹೋದ್ರೆ ಅವರೆಲ್ಲ ಚಮಚಾಗಿರಿ ಮಾಡೋರು ಭಾಳ ತುಂಬ್ಕೊಂಡಾರ. ಅಂಥವ್ರಿಗೆ ಏನಂತಂದ್ರೆ ಈ ಜನ ರೊಕ್ಕ ಕೊಟ್ಟ ಕೆಲ್ಸದಿಂದ ಚಪ್ಪಲಿ ಹರ್ಕೊಂಡ್ ಕಿಸ್ ತಿರುಗಾಡಿದಾರ. ಅವ್ರ ಕೆಲಸ ಆಗಲ್ಲ ಯಾವುದೇ ಗೌರ್ಮೆಂಟ್ ಆಫೀಸಲ್ಲಿ. ಅಂತ ಆಫೀಸರ್ಗಳಿಗೆ ಚಳಿ ಬಿಡಿಸ್ತಕ್ಕಂಥ ಕೆಲಸನ ಸುಮಾರು 19 ವರ್ಷಗಳಿಂದ ಉಮೇಶ್ ಕೆ ಮುದ್ದಣ್ಣನವರು ಇಲ್ಲಿ ತಂದು ನಡೆಸ್ಕೊಂಡ್ ಬಂದಾರ. ಅದನ್ನ ಕಂಟಿನ್ಯೂ ಮಾಡ್ಬೇಕಂತೇಳಿ ನಾವೆಲ್ಲರೂ ತೀರ್ಮಾನ ಮಾಡಿ ಈ ಒಂದು ಉಮೇಶ್ ಕೆ ಮುದ್ದಣ್ಣನವರ ಅಣ್ಣನವರ ಒಂದು ಅಭಿಮಾನಿ ಬಳಗವನ್ನು ನಾವು ಚಾಲನೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸಹಕಾರ ಮಾಡಿದಾಗ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂಚಿತವಾಗಿ ಇವಾಗ ನಾಳೆ ನಾಡಿದ್ದು ಉಗಾದಿ ಹಬ್ಬ ಇರೋದಕ್ಕೋಸ್ಕರ ಉಗಾದಿ ಹಬ್ಬದ ಕೂಡ ಹಾರ್ದಿಕ ಶುಭಾಶಯಗಳು. ಇವಾಗ ಇದ್ರಾಗ ಸೇರ್ತಕ್ಕಂಥವ್ರು ಹೆಂಗಿರ್ಬೇಕಂತಂದ್ರೆ ಒಳ್ಳೆ ಮನಸ್ಸು. ಇವಾಗ ಆಲ್ರೆಡಿ ಸರ್ ಹೇಳ್ಯಾರ, ಅದ್ರ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಇವಾಗ ಒಳ್ಳೆ ಮನಸ್ಸು ಇರ್ತಕ್ಕಂಥವ್ರು ಯಾರೇ ಇದ್ದರನ್ನ ಅವ್ರು ನೋಂದಣಿ ಮಾಡ್ಕೋಬೇಕು. ಅದಕ್ಕೊಂದು ಮೊಬೈಲ್ ನಂಬರ್ ಕೊಡ್ತೀವಿ. ಇದು ಸಂಘ ರಿಜಿಸ್ಟ್ರೇಷನ್ ಆಗತ್ತಾ. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಬೆಳೀತದ. ಯಾವುದೇ ಆಗ್ಲಿ, ಗ್ರಾಮ ಪಂಚಾಯತ್ ಆಗ್ಲಿ, ಹೋಬಳಿ ಆಗ್ಲಿ, ತಾಲೂಕು ಆಗ್ಲಿ, ಜಿಲ್ಲಾ ಮಟ್ಟದಾಗ ಆಗ್ಲಿ, ಅಲ್ಲಿರ್ತಕ್ಕಂಥ ಸಂಚಾಲಕರ ಅವ್ರಿಗೆ ಫುಲ್ ಅಥಾರಿಟಿ ಇರುತ್ತೆ, ಅವ್ರಿಗೆ ಪವರ್ ಇರ್ತದೆ. ಯಾರು ಒಳ್ಳೆಯವ್ರು ಇರ್ತಾರ, ಒಳ್ಳೆ ಕೆಲಸನ ಮಾಡ್ತಾರ ಅಂಥವ್ರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಪವರ್ ಇರ್ತದೆ. ಎಲ್ಲಾ ಕಡೆ ಉಮೇಶ್ ಅಣ್ಣನವ್ರು ಹೋಗಕ್ಕಾಗಲ್ಲ. ಅದನ್ನು ಫಾಲೋ ಅಪ್ ತೊಗೊಂಡ್ ಕೆಲಸ ಮಾಡ್ತಕ್ಕಂಥ ಕೆಲಸ ಉಮೇಶ್ ಅಣ್ಣವ್ರು ಮಾಡ್ತಾರೆ. ಅವ್ರ ಜೊತೆಗೆ ನಾವು ಇರ್ತೀವಿ. ಎಲ್ಲರೂ ಕೈ ಜೋಡಿಸಿಕೆಸಿಂದ ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ಮುನ್ನಡೆಸ್ಬೇಕನ್ನೋದು ನಮ್ಮ ಆಶೆ ಅದ. ಯಾಕಂದ್ರೆ ಇವತ್ತಿನ ದಿನದಾಗ ಎಲ್ಲರೂ ತಮ್ಮ ಮನಿ ಕೆಲಸ ಮಾಡ್ಕೊಳಕ್ಕೋಸ್ಕರ ನಾನಾ ತಮ್ಮ ಜಗಳಾಡಿಕೆ ಸಹಿ ಆಗತ್ತಾರ. ಅಂತದ್ರಾಗ ಉಮೇಶ್ ಅಣ್ಣನವ್ರು 19 ವರ್ಷದಿಂದ ಕಂಟಿನ್ಯೂಸ್ ಆಗಿ 1 ರೂಪಾಯಿನೂ ಯಾರದೇ ಇದಿರ್ಲಾರ್ದಂಗ, ಒಂದ್ ಚಾ ಕುಡಿಲಾರ್ದಂಗ ಅವ್ರ ಮನಿ ತನ ಹೋಗಿಸಿನ ಕೆಲಸ ಮಾಡಿಕೊಡಾಕತ್ತಾರ. ಅಂತ ಒಬ್ಬ ಒಳ್ಳೆ ವ್ಯಕ್ತಿ ನಮ್ಮ ಮಧ್ಯದಾಗ ಬೆಳೆಯಾಕತ್ತಾರ ಅಂದ್ರೆ ನಮ್ಗೆ ತುಂಬಾ ಸಂತೋಷ ವಿಷಯ ಅದ. ಹಂಗಾಗಿ ನಾವು ಇವತ್ತಿನ ದಿನ ಒಂದು ದೊಡ್ಡ ಮಟ್ಟದಾಗ ನಾವು ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ. ಬೃಹತ್ ಮಟ್ಟದಲ್ಲಿ ಇನ್ ಮುಂದೆ ಒಂದು ದೊಡ್ಡ ಸಭೆಯನ್ನು ಮಾಡಿ ಇದನ್ನ ದೊಡ್ಡ ಮಟ್ಟದಲ್ಲಿ ಒಂದು ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಸುದ್ದಿ ಆಗಂತ ಕೆಲಸ ನಾವು ಮಾಡ್ತೀವಿ. ನಮ್ ಅಭಿಮಾನಿಗೊಳಗ 1-2 ದಿನಕ್ಕೆ ಮುಗಿಯಂತದಲ್ಲ, ಇದು ಕಂಟಿನ್ಯೂಸ್ ಆಗಿ ಇರ್ತದ ಅಂತೇಳಿ ನಾ ಹೇಳಕ್ ಇಷ್ಟ ಪಡ್ತೀನಿ. ಇದಕ್ಕೆ ಯಾರೇ ಜಾಯ್ನ್ ಆಗಂತವ್ರು ಇದ್ರು ನಿಷ್ಪಾಕ್ಷಿತವಾಗಿ ಅವ್ರು ಬಂದ್ ಜಾಯ್ನ್ ಆಗ್ಬೋದು. ಯಾವುದೇ ರೀತಿಯಲ್ಲಿ ಅಭ್ಯಂತರ ಇಲ್ಲ. ಇದಕ್ಕೆ ಫೀಸ್ ಏನು ಇರಲ್ಲ. ಅವ್ರಿಗೆ ಏನಂತಂದ್ರೆ ಎಲ್ಲಾ ರೀತಿಯಲ್ಲಿ ಕೆಲಸ ಆಗಂತ ಕೆಲಸ ಮಾಡ್ತಾ ಅವ್ರು ಗುರುತಿಸುವಂತಾರ. ಅವ್ರು ಒಂದು ಒಳ್ಳೆ ಒಂದು ಅಭಿವೃದ್ಧಿ ಕಾರ್ಯಗಳು ಮಾಡಕ್ ಅನುಕೂಲ ಆಗತ್ತ, ಬಡವರಿಗೆ ಅನುಕೂಲ ಆಗತ್ತ. ಅಂತವ್ರಿಗೆ ಮಾತ್ರ ಇಲ್ಲಿ ಅವಕಾಶ ಅದ. ಮತ್ ಚಮಚಾಗಿರಿ ಅಂತವ್ರಿಗೆ ಯಾವುದೇ ರೀತಿಯಲ್ಲಿ ಇಲ್ಲಿ ಅವಕಾಶ ಇಲ್ಲ. ಒಂದು ಒಳ್ಳೆ ಮನಸ್ಥಿತಿ ಇರೋರು ಬಂದ್ ಕೇಸಲ್ಲಿ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಇಲ್ಲಿ ಯಾವುದೇ ಜಾತಿ ಗೀತಿ ಯಾವುದೇ ರೀತಿ ಇದಿಲ್ಲ, ಪಕ್ಷ ಭೇದ ಅನ್ನೋದು ಯಾವುದೂ ಇಲ್ಲ. ಹಂಗಾಗಿ ಇದಕ್ಕೆ ಆದಷ್ಟು ಮತ್ತೆ ನಿಮ್ ಮಾಧ್ಯಮದವ್ರ ಹತ್ರ ಕೇಳ್ಕೊಳ್ಳೋದಂದ್ರೆ ಆದಷ್ಟು ಮಟ್ಟಿಗೆ ಎಲ್ಲರ ಹತ್ರ ಇದನ್ನ ಇದು ಮಾಡಿ ಕೇಸಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಕೇಸಿಂದ ಇದು ಮಾಡೋದೇ ನಮ್ಮ ಉದ್ದೇಶ ಅದ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಆಂಜನೇಯ ಬೆಳಗೇರ. 19 ವರ್ಷಗಳಿಂದ ಸತತವಾಗಿ ಸಾರ್ವಜನಿಕ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಉಮೇಶ್ ಕೆ ಮುದ್ದಣ್ಣನವರು. ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು 19 ವರ್ಷದಿಂದ ಯಾವ್ಯಾವ ತರ ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ನಿಮ್ಗೆ ಎಲ್ಲರೂ ಗೊತ್ತು. ನಾ ಏನು ಹೇಳೋದ್ ಬೇಕಾಗಿಲ್ಲ. ಇನ್ನೊಂದು ಏನಪ್ಪಾ ಅಂದ್ರ ಒಂದೂವರೆ ವರ್ಷದಿಂದ ಅವ್ರಿಗೆ ಆರೋಗ್ಯ ಸಮಸ್ಯೆ ಆಗಿತ್ತು. ಒಂದು ಹೃದಯಘಾತ ಸಮಸ್ಯೆ, ಒಂದು ಸಣ್ಣ ಪ್ರಾಬ್ಲಮ್ ಆಗಿತ್ತು. ಆದ್ರೂ ಸಹ ಡಾಕ್ಟರ್ ರೆಸ್ಟ್ ಮಾಡಂತ ಹೇಳಿದ್ರು. ರೆಸ್ಟ್ ಮಾಡದೇವು ಬರೀ 1 ವಾರದಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದ್ರು. ಅಂತ ಒಳ್ಳೆ ಮನಸ್ಸಿರೋರು ಅವ್ರ ಆರೋಗ್ಯ ಸಮಸ್ಯೆನ ಅವ್ರು ಗಮನಿಸಿದೆ. ಆದ್ರೂ ಸಾರ್ವಜನಿಕ ಸೇವೆಗೆ ಸಲ್ಲಿಸಬೇಕು ಮುಂದಾಗಿರಲ್ಲ.
ಅದು ನಮ್ ದೊಡ್ಡ ವಿಷಯ. ಅವ್ರ ಬೆನ್ನಿಗೆ ನಾವು ನಿಂತಿದ್ದೀವಿ ಅಷ್ಟೇ. ಅವ್ರ ಸೇವೆಯನ್ನ ಅವ್ರ ಜೊತೆ ನಾವು ಕೈ ಜೋಡಿಸಿ ಅವ್ರ ಅಭಿಮಾನಿಗಳ ಸಂಘ, ನಗರ, ಮತ್ತೆ ಹೋಬಳಿ, ಜಿಲ್ಲಾ ಇವು ಒಂದ್ ಮಟ್ಟದಲ್ಲಿ ಒಂದು ಸಂಘವನ್ನು ರಚನೆ ಮಾಡಕತ್ತೀವಿ. ಅದಕ್ಕಾಗಿ ಈ ಸಂಘದಲ್ಲಿ ಯಾರಾದ್ರೂ ಸೇರಿಕೊಳ್ಬಹುದು. ಅದಕ್ಕೆ ಯಾವುದೇ ಜಾತಿ ಧರ್ಮ ಏನು ಇರೋದಿಲ್ಲ. ಇನ್ನೊಂದ್ ಏನಪ್ಪಾ ಅಂದ್ರೆ ಅವರು ಈ ಸಂಘದಲ್ಲಿ ಸೇರ್ಬೇಕಾದ್ರೆ ಯಾವುದೇ ಸಂಘಟನೆಯ ಸದಸ್ಯರಾಗಿರ್ಬಾರ್ದು, ಬೇರೆ ಸಂಘಟನೆಯ ಸದಸ್ಯರಾಗಿರ್ಬಾರ್ದು, ಮತ್ತೆ ಇನ್ನು ಯಾವ್ದೋ ಒಂದು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬಾರ್ದು. ಹೌದು ಸರ್, ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬಾರ್ದು. ಅದಕ್ಕಾಗಿ ನಾವಿದ್ರನ್ನು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ನಾವ್ ಇದೊಂದು ಪ್ಲಾನ್ ಅನ್ನ ಹಾಕೊಂಡಿದ್ದೀವಿ. ಅದಕ್ಕಾಗಿ ಯಾರಾದ್ರೂ ಇದು ಮಾಡ್ಬೋದು. ಅವ್ರು ಯಾವ್ದಪ್ಪ ಅಂದ್ರೆ ಅವ್ರ ಉದ್ದೇಶ ಏನಪ್ಪಾ ಅಂದ್ರ ಯಾರೇ ಕಾಲ್ ಮಾಡ್ಲಿ, ಅವ್ರು ಸಣ್ಣವ್ರು ದೊಡ್ಡವ್ರು ಅಂತ ಏನಿಲ್ಲ, ಅವ್ರದ್ದು ಏನಿಲ್ಲ, ಯಾರೇ ಕಾಲ್ ಮಾಡ್ಲಿ, ಸರ್ ನಮ್ಮೂರಲ್ಲಿ ಈ ತರ ಸಮಸ್ಯೆ ಆಗಿದೆ ಸರ್, ನಾಳೆ ಬರ್ಬೇಕಂದ್ರೆ ನಾಳೆ ಆ ಟೈಮ್ ಅಂದ್ರೆ ಆ ಟೈಮಲ್ಲಿ ಇರ್ತಾರೆ ಅಂತ ಒಳ್ಳೆಯವ್ರು. ಮತ್ತೆ ನಿಮ್ಗೆ ಏನು ಅವ್ರು ಒಂದ್ ರೂಪಾಯಿ ಖರ್ಚಾಗ್ಲಾರ್ದಂಗ ಕೆಲಸ ಮಾಡಿ ಕೊಡೋ ಜವಾಬ್ದಾರಿ ಅವ್ರದ. ಏನು ₹1 ತಗೋಲ್ಲ ಅವ್ರ ಹತ್ರ. ಅವ್ರ ಇನ್ನ ಸ್ವಂತ ಮನೆಯಲ್ಲಿಂದ ಖರ್ಚು ಮಾಡ್ಕೊಂಡ್ ಕೇಸಿ ಸಾರ್ವಜನಿಕ ಸೇವೆ ಮಾಡಕ್ ಮುಂದಾಗ್ಯಾರ. ಅವ್ರ ಜೊತೆ ನಾವು ಸದಾ ಇರ್ತೀವಿ. ಸದಾ ಅಂದ್ರೆ ಯಾವ ತರ ಅಂದ್ರೆ ನಮ್ ಜೀವ ಹೋಗುವವರೆಗೆ ನಾವು ಕಾರ್ಯಕರ್ತರು, ನಾವ್ ಜೀವ ಹೋಗುವವರೆಗೆ ಅವ್ರ ಜೊತೆ ನಾವ್ ಇರ್ತೀವಿ ಅಂತ ಹೇಳಿ ನನ್ನ ಹೇಳ್ಬೋದು. ಮೊದಲನೇದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಏನಪ್ಪ ಅಂತಂದ್ರೆ ಉಮೇಶ್ ಕೆ ಮುದ್ನಾಳ್ ನೇತೃತ್ವದಲ್ಲಿ ನಾವೊಂದು ಅಭಿಮಾನಿಗಳ ಬಳಗವನ್ನು ರಚಿಸ್ತಾ ಇದ್ದೀವಿ. ಈ ಅಭಿಮಾನಿಗಳ ಬಳಗದ ಉದ್ದೇಶ ಏನಪ್ಪ ಅಂತಂದ್ರೆ ಪ್ರತಿ ಹಳ್ಳಿ ಮತ್ತು ಹೋಬಳಿ, ಗ್ರಾಮ ಪಂಚಾಯತಿ, ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಯಾರು ಅಸಹಾಯಕರದಾರ ಅಂಥವರಿಗೆ ಸಹಾಯ ಮಾಡೋಂಥ ಕೆಲಸ ಆಗತ್ತೆ. ಯಾರು ತೊಂದರೆಯಲ್ಲಿ ಸಿಕ್ಕಾಕೊಂಡಾರ, ಯಾರ ಮೇಲೆ ದೌರ್ಜನ್ಯ ಆಗಕತ್ತದ ಅಂಥ ದೌರ್ಜನ್ಯಗಳನ್ನು ನಾವು ಕಡಿಮೆ ಮಾಡೋಂಥ ಪ್ರಯತ್ನದಲ್ಲಿ ನಾವು ತೊಡಗಿರ್ತೀವಿ. ಉಮೇಶ್ ಕೆ ಮುದ್ನಾಳ್ ಅವರ ಒಂದು ಅಭಿಮಾನಿಗಳ ಬಳಗ ಇದೇನದ ಸಣ್ಣ ಬಳಗ ಅಲ್ಲ, ವಿಪರೀತ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಬಳಗ ಇದೆ. ಆದರೆ ಜನರಿಗೆ ಅದರ ಬಗ್ಗೆ ಕೆಲವರಿಗೆ ಗೊತ್ತದ, ಕೆಲವರಿಗೆ ಗೊತ್ತಿಲ್ಲ. ಆದರೆ ಇವಾಗ ಏನಪ್ಪ ಅಂದ್ರೆ ಅದನ್ನು ದೊಡ್ಡ ಮಟ್ಟದಲ್ಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಅಭಿಮಾನಿಗಳ ಬಳಗವನ್ನು ನಾವು ರಚಿಸ್ತಾ ಇದ್ದೀವಿ. ಆಲ್ರೆಡಿ ಅದಕ್ಕೆಲ್ಲ ಕರೆ ಕೊಟ್ಟಿದ್ದೀವಿ ಮಾಧ್ಯಮಗಳ ಮುಖಾಂತರ. ಇವಾಗ ಏನಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಒಂದೊಂದು ಸರ್ತಿ ಒಂದೊಂದು ರೀತಿಯ ರ್ಯಾಲಿ ಮತ್ತು ಒಂದು ಪ್ರತಿಭಟನೆ ಆಗಲಿ, ಒಂದು ದೊಡ್ಡ ಸಮಾಜಕ್ಕೊಂದು ದೊಡ್ಡ ಕೊಡುಗೆಯನ್ನು ಕೊಡೋಂಥ ಕೆಲಸನ ನಾವು ಮಾಡ್ತೀವಿ. ಉಮೇಶ್ ಕೆ ಮುದ್ನಾಳ್ ಅಣ್ಣನವರು ಇಲ್ಲಿದ್ದನ 19 ವರ್ಷಗಳ ಹಿಂದಿನಿಂದ ಏನಂತಂದ್ರೆ ನಿರಂತರವಾಗಿ ತಮ್ಮನ್ನು ತಾವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡ್ರ. ಅವರೆಲ್ಲ ಕೆಲಸ ಅವರು ತಮ್ಮ ಕೆಲಸವನ್ನು ಬಿಟ್ಟು ಕೇಸಿಂದ ಬಡ ಜನರ ಸೇವೆಗಾಗಿ ಕೇಸಿಂದ ಅವ್ರ ಜೀವನವನ್ನು ಮುಡುಪಾಗಿಟ್ರ. ಅಂಥವ್ರಿಗೆ ನಾವು ಸಹಾಯವಾಗಿ ನಿಲ್ತೀವಿ ಅಂತೇಳಿ ಕೇಸಿಂದ ಹೇಳ್ತೇನೆ. ರಫೀಕ್ ಪಟೇಲ್. ನಮ್ಮ ಹೆಸರು ಭೀಮಾಶಂಕರ್ ಅಂತೇಳಿ. ಈಗ ಸತತ 19 ವರ್ಷ ಹೋರಾಟ ಏನು ಮಾಡಿರಲ್ಲ ನಮ್ಮ ಉಮೇಶ್ ಅಣ್ಣನವರು, ಅವರು ನೇತೃತ್ವದಲ್ಲಿ ಉಮೇಶ್ ಕೆ ಮುದ್ನಾಳ್ ಬಳಗ ಅಂತೇಳಿ ಒಂದು ಸಂಘ ರಚನೆ ಮಾಡ್ಲಕತ್ತೀವಿ ರೀ. ಅದು ಏನಾದಪ್ಪ ಅಂದ್ರೆ ಇವಾಗ ಯಾರೇ ಆಗಲಿ ಭಾಗಿಯಾಗ್ಬೋದು ಅಂದರೆ ಪಕ್ಷತ್ರು ಇರಬಾರ್ದು, ಮತ್ತು ಇನ್ನೊಂದು ಸಂಘದಾಗ ಇರಬಾರ್ದು. ಎಲ್ಲೇ ಗ್ರಾಮಗಳಾಗಲಿ, ಗ್ರಾಮ ಘಟಕ ಆಗಲಿ, ತಾಲೂಕು ಮಟ್ಟ ಆಗಲಿ, ಜಿಲ್ಲಾ ಮಟ್ಟ ಆಗಲಿ, ಅಥವಾ ರಾಜ್ಯಾದ್ಯಂತ ಎಲ್ಲೇ ಇರಲಿ ಯಾವುದೇ ಪಕ್ಷತ್ರು ಇರಬಾರ್ದು. ಬಟ್ ಯಾರೇ ಆಸಕ್ತಿ ಇದ್ದವರು ಬಂದು ಭಾಗಿಯಾಗ್ಬೋದು. ಇದರಲ್ಲಿ ಏನಾದಪ್ಪ ಅಂದ್ರೆ ಉಮೇಶ್ ಅಣ್ಣನವರು ಹೋರಾಟಕ್ಕೆ ಏನೇ ಇರಲಿ, ಯಾವುದೇ ಹಳ್ಳಿಗಳದಾಗ ಸಮಸ್ಯೆ ಇರಲಿ ಅಥವಾ ಜಿಲ್ಲಾ ಮಟ್ಟದಾಗ ಸಮಸ್ಯೆ ಇರಲಿ, ಯಾವುದೇ ಸಮಸ್ಯೆ ಇದ್ದಲ್ಲಿ ಒಂದು ಕರೆ ಕೊಟ್ಟರೆ ಸಾಕು, ತಕ್ಷಣ ಅದರಲ್ಲಿ ಬಂದು ಯಾರು ನಾವು ಸಂಘ ಮಾಡಿದಂಥರಾಗಲಿ ಅಥವಾ ಉಮೇಶ್ ಅಣ್ಣವ್ರು ಅವ್ರ ಗಮನಕ್ಕೆ ಬಿತ್ತಪ್ಪ ಅಂದ್ರೆ ತಕ್ಷಣ ಅಲ್ಲಿ ಪರಿಹಾರ ಆಗ್ತದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನು, ಇದು ಒಂದೇ ಅಂತಲ್ಲ, ಮುಂದೆ ಉಗ್ರ ಹೋರಾಟ ಕೂಡ ಇಟ್ಕೊಂತೀವಿ ನಾವು. ಎಲ್ಲೇ ಆದ್ರೇನು ಸಂಬಂಧ, ಎಲ್ಲಿ ಯಾದಗಿರಿ ಆಗಲಿ ಅಥವಾ ಶಾಪುರ ಆಗಲಿ, ಉಗ್ರ ಹೋರಾಟ ಆಗಲಿ, ದೊಡ್ಡ ಫಂಕ್ಷನ್ ಆಗಲಿ, ಉಮೇಶ್ ಅಣ್ಣನ ನೇತೃತ್ವದಲ್ಲಿ ಇಟ್ಕೊಂತೀವಿ. ನಿಮ್ಮ ಹೆಸರು? ಭೀಮಾಶಂಕರ್. ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಸಂಘನ ರಚನೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಈ ಸಂಘದ ವತಿಯಿಂದ ವಿಶೇಷವಾಗಿ ವಿನೂತನವಾಗಿ ತುಂಬ ಕಾರ್ಯಗಳನ್ನು ಮಾಡಬೇಕಂತೇಳಿ ಇನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೀವಿ. ನಿಮ್ಮ ಹೆಸರು? ಜಗದೀಶ್ ಹಿರೇಮಠ್. ಯುಗಾದಿ ಹಬ್ಬದ ಪ್ರಯುಕ್ತ ಸಾಮಾಜಿಕ ಹೋರಾಟಗಾರರಾದಂಥ ಶ್ರೀ ಉಮೇಶ್ ಕೆ ಮುದ್ನಾಳ್ ಅಣ್ಣನವರ ಅಭಿಮಾನ ಬಳಗದ ಸಂಘದ ಚಾಲನೆಯನ್ನು ಇವತ್ತು ಬಿಡುಗಡೆ ಮಾಡಲಾಗಿದೆ. ಮುಂಬರುವ ದಿನಗಳಲ್ಲಿ ಅತಿ ಹೆಚ್ಚಾಗಿ ಸದಸ್ಯರಾಗಿ ಸೇರ್ಪಡೆ ಆಗುತ್ತಾರೆ ಇದಕ್ಕೆ. ಮತ್ತು ಯಾವುದೇ ಸಮಸ್ಯೆಗಳಾಗಿರೋ, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಕ್ರೀಡಾಪಟುಗಳಿಗಾಗಿರಬಹುದು, ಯಾವುದೇ ರೀತಿಯಾಗಿರ್ಬೋದು, ರೈತರಿಗಾಗಿರಬಹುದು, ಅವರಿಗೆ ಬೆನ್ನೆಲುಬಾಗಿ ನಿಂತು ನಾವು ಕೆಲಸ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ನನ್ನ ಹೆಸರು ಬಾಬು. ಉಮೇಶ್ ಮುದ್ನಾಳ್ ಅಣ್ಣವರ ನಡೆ ಗ್ರಾಮ ಪಂಚಾಯತಿ ಕಡೆ
ತಾಲೂಕು ಪಂಚಾಯತಿ ಕಡೆ, ಜಿಲ್ಲಾ ಪಂಚಾಯತಿ ಕಡೆ, ಈ ಶಾಲೆಗಳ ಕಡೆ ಎಲ್ಲಿ ಅವಶ್ಯಕತೆ ಇರ್ತದೋ ಎಲ್ಲ ಕಡೆ ಉಮೇಶ್ ಮುದ್ನಾಳ್ ಕೆ ಅಣ್ಣವ್ರು ಹೋಗ್ತಾರೆ. ಅವ್ರ ಜೊತೆಯಲ್ಲಿ ನಾವುಗಳು ಕೂಡ ಹೋಗ್ತೇವೆ. ಅವರು ವ್ಯಕ್ತಿಗತವಾಗಿ 20 ವರ್ಷಗಳಿಂದ ಇದ್ದು ಸತತವಾಗಿ ತಮ್ಮ ಎಲ್ಲ ವೈಯಕ್ತಿಕ ಕೆಲಸಗಳನ್ನು ಬಿಟ್ಟು ಶ್ರಮಿಸ್ತಾ ಇದ್ದಾರೆ. ಈಗ ನಾವು ಮುದ್ನಾಳ್ ಅಣ್ಣನವರ ಅಭಿಮಾನಿ ಬಳಗದವರ ಮುಖ್ಯವಾದ ಉದ್ದೇಶ ಏನಂತಂದರೆ, ಯುಗಾದಿ ಹಬ್ಬದ ಒಂದು ದೊಡ್ಡ ಕೊಡುಗೆ ಅಂತ ಅನ್ಬೋದು. ಯಾದಗಿರಿ ಜಿಲ್ಲೆಯ ಜನತೆಗೆ ಒಂದು ಅಭಿಮಾನಿ ಬಳಗದ ಸಂಘ ರಚನೆ ಮಾಡಲಿಕ್ಕಿದ್ದೇವೆ. ಆ ಸಂಘ ಮುಂದಿನ ದಿನಗಳಲ್ಲಿ ಉಮೇಶ್ ಕೆ ಮುದ್ನಾಳ್ ಅಣ್ಣನವರ ಅಂಗವಾಗಿ ಕೆಲಸ ಮಾಡಲಿಕ್ಕಿದೆ. ಕಾಯ ವಾಚ ಮನಸ ಹೇಗೆ ಮುದ್ನಾಳ್ ಅಣ್ಣವ್ರು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರ ಮಧ್ಯದಲ್ಲಿ, ಹಾಗೆ ಈ ಸಂಘ ಕೂಡ ಮುಂದೆ ಕೆಲಸ ಮಾಡಿ ಸಮಾಜದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಲವರ್ಧನೆ ಮಾಡ್ತಕ್ಕಂತಹ ಕೆಲಸ ನಮ್ಮ ಸಂಘ ಮುಂದೆ ಮಾಡಲಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಹೆಸರು? ಡೇವಿಡ್ ಸ್ಯಾಮ್ಯುಯಲ್ ಅಂತ.